ಸ್ಟೋನಿ ಬುಕ್ ರೆಸ್ಟೋರೆಂಟ್ನಲ್ಲಿ ಮಹಜರು ಕಾರ್ಯ ಮುಕ್ತಾಯ ಆಗಿದೆ. ಅಲ್ಲಿಗೆ ದರ್ಶನ್ ಮತ್ತು ಚಿಕ್ಕಣ್ಣ ಇಬ್ಬರನ್ನು ಕೂಡ ಕರ್ಕೊಂಡು ಬಂದಿದ್ರು ಮತ್ತು ಅಲ್ಲಿ ಇರ್ತಕ್ಕಂಥ ಮತ್ತೊಂದು ಬಾರ್ ಏನಿದೆ ಅಲ್ಲಿನ ಸಿಬ್ಬಂದಿಗಳನ್ನು ಕೂಡ ಮಾತನಾಡಿಸಿದ್ರು. ಮಹಜರು ಕಾರ್ಯ ಮುಕ್ತಾಯ ಆಗಿದೆ. ನಿರಂತರ 1.5 ಗಂಟೆಗಳ ಕಾಲ ಶೋಧ ಕಾರ್ಯ ನಡೆಸಿದ್ರು. ಪಾರ್ಟಿ ನಡೆದ ಹೋಟೆಲ್ನಲ್ಲೇ ಸಾಕ್ಷ್ಯಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಫಾಲೋ ಅಪ್ ಸ್ಟೋರಿ, ಇಂಚಿಂಚು ಮಾಹಿತಿ, ಕ್ಷಣ ಕ್ಷಣದ ಮಾಹಿತಿ ಬರ್ತಾ ಇದೆ. ನೋಡ್ತಾ ಇದ್ದೀರಾ ಸಾಕ್ಷ್ಯ ಸಂಗ್ರಹ ಯಾವ ರೀತಿನಲ್ಲಿ ಮಾಡ್ತಾ ಇದ್ದಾರೆ ಅಂತ. ಯಾವ ಒಂದು ಹೋಟೆಲ್ನಲ್ಲಿ ಪಾರ್ಟಿ ನಡೀತೋ ಆ ಹೋಟೆಲ್ನಲ್ಲಿ ಹೋಗಿ ಮಹಜರು ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವ ರೀತಿ ಪಾರ್ಟಿ ಆಗಿತ್ತದು, ಅದೇ ದಿನ ನಡೆದಂಥ ಪಾರ್ಟಿ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದ ನೇರವಾಗಿ ಈ ಪಟ್ಟಣಗೆರೆ ಶೆಡ್ಗೆ ಬಂದ್ರ ದರ್ಶನ್. ಗುಡ್ ನ್ಯೂಸ್ ಸಿಕ್ತು ಅಂತ ಹೇಳೋಕ್ಕೂ ಮುಂಚೆ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪಾರ್ಟಿ ನಡೀತಾ ಇದ್ದಾಗ ದರ್ಶನ್ಗೆ ಗೊತ್ತಾಯ್ತಾ? ಅಮಲಿನಲ್ಲೇನಾದರೂ ಇದ್ರ? ಯಾವ ರೀತಿಯ ಪಾರ್ಟಿ ಆಗಿತ್ತದು? ಹೀಗೆ ಹಲವು ಆಯಾಮಗಳಿಂದ ಇನ್ನು ದರ್ಶನ್ ಜೊತೆ ಆ ಪಾರ್ಟಿಯಲ್ಲಿ ಯಾರ್ಯಾರೆಲ್ಲ ಇದ್ದರು, ಅವರಿಗೆಲ್ಲ ವಿಷಯ ಗೊತ್ತಿತ್ತಾ ಇಲ್ವಾ? ಹೀಗೆ ಹಲವು ಆಯಾಮಗಳಲ್ಲಿ ಇಡೀ ಒಂದು ಘಟನೆಯನ್ನು ನೋಡೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಿದ್ದಾರಾ? ಸಾಕ್ಷ್ಯ ಸಂಗ್ರಹ ಈ ಎಲ್ಲ ಆಯಾಮಗಳಲ್ಲಿ ಆಗ್ತಾ ಇದೆಯಾ? ಆ ಬಾರ್ ಸಿಬ್ಬಂದಿಗಳನ್ನ ಕೂಡ ಮಾತನಾಡಿಸಿದ್ದಾರೆ. ಯಾರೆಲ್ಲ ಇದ್ರು, ಯಾರೆಲ್ಲ ಬಂದಿದ್ರು, ಹೇಗೆ ನಡೀತು, ಇನ್ನು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಡೀಟೇಲ್ಸ್ ಬರಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಈ ಕುರಿತಾದ ನಿರಂತರ ಫಾಲೋ ಅಪ್ ಸ್ಟೋರಿಗಳನ್ನ ಮಾಡ್ತಾ ಇದೆ. ಕಂಟಿನ್ಯೂಸ್ ಆಗಿ ಈ ಕುರಿತಾಗಿ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದೆ. ಹೇಗೆ ಈ ಪ್ರಕರಣದಲ್ಲಿ ಪೊಲೀಸರು ಅನುಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ, ಹೇಗೆ ಇಂಚಿಂಚು ಮಾಹಿತಿಯನ್ನ ಶೋಧಿಸಿ ತೆಗೀತಾ ಇದ್ದಾರೆ ಅನ್ನೋಂಥ ಡೀಟೇಲ್ಸ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ. ಸೊ ಈಗ ಠಾಣೆಯತ್ತ ದರ್ಶನ್ ಅವ್ರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಚಿಕ್ಕಣ್ಣ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಚಾರಣೆಗೆ ಒಳಪಡಿಸಿದ್ರು. ಅವರ ಮೊಬೈಲನ್ನು ಕೂಡ ಶೋಧಿಸಿದ್ರಾ ಇಲ್ವಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಎನಿವೆ ಆ ಥರದ ಮಾಹಿತಿಗಳು ಬಂದವು. ಈಗ ದರ್ಶನ್ ಅವರನ್ನ ವಾಪಸ್ ಸ್ಟೇಷನ್ಗೆ, ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಪ್ರತಿನಿತ್ಯ ಹೊಸ ಸಾಕ್ಷ್ಯ ಸಂಗ್ರಹಕ್ಕಾಗಿ ಪೊಲೀಸರು ಹೊಸ ಹೊಸ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಒಂದೊಂದು ಹೊಸ ವಿಚಾರ ಬೆಳಕಿಗೆ ಬರ್ತಾ ಇದೆ ಈ ಪ್ರಕರಣದಲ್ಲಿ. ಹಾಗಾದ್ರೆ ಈ ಇಡೀ ಪ್ರಕರಣದ ಹರಹು ಏನು, ವ್ಯಾಪ್ತಿ ಏನು? ಕೆಲವೊಂದಷ್ಟು ಉಪಕರಣಗಳನ್ನು, ಆ ಪಾರ್ಟಿ ನಡೆದ ಜಾಗದಿಂದ ಕೆಲವೊಂದಷ್ಟು ಉಪಕರಣಗಳನ್ನು ವಶಕ್ಕೆ ಪಡ್ಕೊಂಡಿದ್ದನ್ನು ನೀವು ನೋಡಬಹುದು ದೃಶ್ಯಗಳಲ್ಲಿ. ಏನೆಲ್ಲ ನಡೀತು ಅಲ್ಲಿ, ಹೇಗಿತ್ತು, ಇಡೀ ಘಟನೆಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಪೊಲೀಸರಿಗೆ ನ್ಯಾಯಾಧೀಶರ ಮುಂದೆ ಅನೇಕ ಬಗೆಯ ಸಾಕ್ಷ್ಯಗಳು ಬೇಕಾಗ್ತವೆ. ಇಡೀ ಪಾರ್ಟಿ ಹೇಗೆ ನಡೀತು, ಆರೋಪಿ ದರ್ಶನ್ ಅವತ್ತು ಯಾವ ಮನಸ್ಥಿತಿಯಲ್ಲಿ ಇದ್ದ, ಆತನ ಜೊತೆಗೆ ಯಾರೆಲ್ಲ ಇದ್ರು, ಈ ಒಂದು ಕೃತ್ಯಕ್ಕೆ ಸಾಥ್ ಕೊಟ್ಟವರು ಆ ಪಾರ್ಟಿನಲ್ಲಿ ಇದ್ದರಾ ಇರಲಿಲ್ವಾ, ಅಥವಾ ಆ ಪಾರ್ಟಿಯಲ್ಲಿದ್ದವರಿಗೆ ಈ ಕೃತ್ಯದ ಕುರಿತಾಗಿ ಮಾಹಿತಿ ಇತ್ತಾ ಇರಲಿಲ್ವಾ, ಅಥವಾ ಅದೊಂದು ಸಪರೇಟ್ ಆದಂಥ ಒಂದು ಬೇರೆನೇ ಪಾರ್ಟಿ ಆಗಿತ್ತಾ, ಅಥವಾ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಅದಕ್ಕೆ ಲಿಂಕ್ ಆಗಿದೆಯಾ?